ಸೇರಿದಂತೆ ಜಿಲ್ಲೆಯ 4 ಕಡೆ 3 ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತರು ಮಂಗಳವಾರ ಬೆಳಗ್ಗೆ ದಾಳಿ ನಡೆಸಿದರು. 3 ಮನೆಗಳಲ್ಲಿಯೂ ಕಂತೆ ನೋಟುಗಳ ರಾಶಿ, ಅಪಾರ ಪ್ರಮಾಣದ ಚಿನ್ನಾಭರಣಗಳು, ಅಗತ್ಯ ದಾಖಲೆಗಳು ಹಾಗೂ ದಾಖಲೆಗಳಿಲ್ಲದ ಸ್ವತ್ತುಗಳನ್ನು ವಶಪಡಿಸಿಕೊಂಡರು. ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮ ಲೆಕ್ಕಾಧಿಕಾರಿ ವಿಠ್ಠಲ್ ಶಿವಪ್ಪ ಡವಳೇಶ್ವರ್ ಅವರ ಮನೆ, ಕಚೇರಿ, ಸಂಬಂಧಿಕರ ಮನೆ ಸೇರಿ 4 ಕಡೆ ದಾಳಿ ಮಾಡಲಾಗಿದೆ. ಒಂದು ವಾಸದ ಮನೆ, 4 ಎಕರೆ ಕೃಷಿ ಜಮೀನು ಎಲ್ಲ ಸೇರಿ ಒಟ್ಟು ಮೌಲ್ಯ 1.5 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. 1.55 ಲಕ್ಷ ನಗದು, 3.2 ಲಕ್ಷ ಮೌಲ್ಯದ ಚಿನ್ನಾಭರಣ, 3.45 ಲಕ್ಷ ಬೆಲೆ ಬಾಳುವ ವಾಹನಗಳು ಸೇರಿ ಒಟ್ಟು ಮೌಲ್ಯ 8.2 ಲಕ್ಷ ಮೌಲ್ಯದ ಚಿರಾಸ್ತಿ ಪತ್ತೆಯಾಗಿದೆ. 2 ತಿಂಗಳ ಹಿಂದೆ ಬೆಳಗಾವಿಯಿಂದ ಬಾಗಲಕೋಟೆಗೆ ಅಕ್ರಮವಾಗಿ ಹಣ ಸಂಗ್ರಹಿಸುತ್ತಿದ್ದ ವೇಳೆ ವಿಠ್ಠಲ್ ಸಿಕ್ಕಿಬಿದ್ದಿದ್ರು. ಅವರ ಬಳಿ ದಾಖಲೆ ಇಲ್ಲದ 1.10 ಕೋಟಿ ಹಣ ಪತ್ತೆಯಾಗಿತ್ತು. ರಾಮದುರ್ಗ ಚೆಕ್ಪೋಸ್ಟ್ ಅಧಿಕಾರಿಗಳ ದಾಳಿ ಮಾಡಿ ಹಣ ವಶಪಡಿಸಿಕೊಂಡಿದ್ರು. ಧಾರವಾಡದ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಧಾರವಾಡದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗೋವಿಂದಪ್ಪ ಹನುಮಂತಪ್ಪ ಭಜಂತ್ರಿ ಅವರಿಗೆ ಸೇರಿದ ಉಗುರುಗೋಳದ ಫಾರ್ಮ್ ಹೌಸ್ನಲ್ಲಿ ಈ ಕಂತೆ ಹಣ ಪತ್ತೆಯಾಗಿದೆ. 500 ಮುಖಬೆಲೆಯ ಒಟ್ಟು 49 ಲಕ್ಷ ನೋಟುಗಳು ಸಿಕ್ಕಿವೆ. ಉಳಿದಂತೆ 1.85 ಲಕ್ಷ ಮೌಲ್ಯದ ಸ್ಥಿರಾಸ್ತಿ, 94.22 ಲಕ್ಷ ಮೌಲ್ಯದ ಚರಾಸ್ತಿಗಳು 7 ಸ್ಥಳಗಳಲ್ಲಿ ಪತ್ತೆಯಾಗಿವೆ. ಬೆಳಗಾವಿ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತ ರಾಯ್ ನೇತೃತ್ವದಲ್ಲಿ ಎಲ್ಲ ಕಡೆ ದಾಳಿ ಮಾಡಲಾಗಿದೆ.